ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ. ಸೊ ಕನ್ವರ್ಷನ್ ಆಗಿದೆ. ಈ ಖಾತಾ ಪ್ರಾಪರ್ಟಿದು ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಇರುತ್ತೆ. ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 25ಗೆ 50 ಇದೆ. ರೋಡ್ ಬೈ 25 ಫೀಟ್ ಬರುತ್ತೆ. ಲೆಂತ್ ಬೈ 50 ಫೀಟ್ ಇದೆ. ಟೋಟಲ್ 1200 ಸ್ಕ್ವೇರ್ ಫೀಟ್ ಇದೆ. 1200 ಅಡಿ ಬರುತ್ತೆ. ಸೈಡ್ ಫೇಸಿಂಗ್ ನಾರ್ತ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ನಾರ್ತ್ ಇರುತ್ತೆ. ಸೊ ಗ್ರೌಂಡ್ ಪ್ಲಸ್ 1 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ 1 BHK, ಫಸ್ಟ್ ಫ್ಲೋರ್ 2 BHK ಮಾಡಿದರೆ, ಮೇಲ್ಗಡೆ ಒಂದು ರೂಮ್ ಮಾಡಿದರೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರೆ ತುಂಬ ಯೂನಿಕ್ ಆಗಿದೆ ಫ್ರಂಟ್ ಎಲಿವೇಷನ್ ಮಾತ್ರ. ಸೊ ಪೇಂಟಿಂಗ್ಸ್ ಎಲ್ಲ ಸೆಲೆಕ್ಟಬಲ್ ಇರುತ್ತೆ. ನಿಮ್ಗೆ ಯಾವುದಾದ್ರೂ ಸೆಲೆಕ್ಟ್ ಬೇಕಂದ್ರೆ ಆ ಪೇಂಟಿಂಗ್ನ ಚೂಸ್ ಮಾಡಿಕೊಂಡ್ರೆ ಸೊ ಅದನ್ನು ಹಾಕ್ಕೊಡ್ತಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಂದುಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಆಲೋ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು. ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಇದು. ಮೇನ್ ಗೇಟ್ ಬಂದುಬಿಟ್ಟು ಓಪನ್ ಗೇಟ್ ಇರುತ್ತೆ. ಓಪನ್ ಗೇಟ್ ವಿತ್ MS ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. MS ಗೇಟ್ ಯೂಸ್ ಮಾಡಿದ್ದಾರೆ ಈ ಗೇಟ್ ಎಲ್ಲನೂ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ. ಸೊ ಓನ್ ಬೋರ್ವೆಲ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ಸೊ ಬೋರ್ ಮೀಟ್ರೂ ಬಿಟ್ಟಿಲ್ಲ. ಸೊ ಅದು ಕೂಡ ಫಿಟ್ ಮಾಡಿಕೊಡ್ತಾರೆ. ಸೊ ಇದು ಸಂಪ್. ಇದು ಸಂಪ್ ಕೂಡ ಅಷ್ಟೇ ಆಲ್ಮೋಸ್ಟ್ 15,000 ಲೀಟ್ರ್ ಇದೆ. ಸೊ 15,000 ಲೀಟ್ರ್ ಕೆಪಾಸಿಟಿ ಇರುತ್ತೆ ಸಂಪ್ ಕೂಡ. ಸೊ ಪಾರ್ಕಿಂಗ್ ಎಲ್ಲ ನೋಡ್ಬೋದು. ಸೊ ಸ್ಟ್ಯಾಂಡರ್ಡ್ ಟೈಲ್ಸ್ ಹಾಕಿದ್ದಾರೆ. ಪಾರ್ಕಿಂಗ್ ಎಲ್ಲ 1 by 1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ಅಬ್ಸರ್ವ್ ಮಾಡೋದು. 2 ಕಾರ್ನ ಹಾಕೋಬೋದು. 5 ಸೀಟರು 2 ಕಾರ್ ಆರಾಮಾಗಿ ಹಾಕೋಬೋದು. ಸೊ ಹಾಕ್ಕೊಂಡು ಒಂದಷ್ಟು ಆಲ್ಮೋಸ್ಟ್ ಒಂದು 5 to 6 2 ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಸೊ ಆ ಥರ ಪಾರ್ಕಿಂಗ್ ಏರಿಯಾ ಎಲ್ಲ ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾ POP ಎಲ್ಲ ಮಾಡಿದ್ದಾರೆ. ರೂಪ್ಗೆಲ್ಲೂ POP ಮಾಡಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾದಲ್ಲೂ ಸೊ ಇಲ್ಲೆಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬ್ರ್ಯಾಂಡೆಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮನೆ ಸುತ್ತಲೂ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ನೀಟಾಗಿ 1.5 feet ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆಲ್ಲ ಏನೂ ಸಮಸ್ಯೆ ಇರೋದಿಲ್ಲ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲೂ ವಿಟ್ರಿಫೈಡ್ ಟೈಲ್ಸ್ ಇದು 2 by 4 ವಿಟ್ರಿಫೈಡ್ ಟೈಲ್ಸ್ ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಇದು ಮೀಟ್ರ್ ಕನೆಕ್ಷನ್ಸ್ ಟೋಟಲ್ ಬಂದುಬಿಟ್ಟು 3 ಮೀಟ್ರ್ ಬರುತ್ತೆ. 2 ಮನೆಗೆ ಒಂದು ಕಾಮನ್ ಬರುತ್ತೆ. ಸೊ ಅದು ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡಿ ಪರ್ಮನೆಂಟ್ ಮಾಡಿಕೊಟ್ಟಿದ್ದಾರೆ. ಈ ಸ್ಟೆಪ್ಸ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದೆ 2 ಮನೆಗೂ. ಸೊ ಅದಕ್ಕೂ ಸೇಫ್ಟಿ ಗ್ರಿಲ್ ಮಾಡಿ ನೀಟಾಗಿ ಸೆಕ್ಯೂರ್ ಮಾಡಿಕೊಡ್ತಾರೆ. ಸೊ ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ಅಬ್ಸರ್ವ್ ಮಾಡ್ಬೋದು ನೀವು. ಸೊ 2 ಮನೆಗೂ 3 feet ಪ್ಯಾಸೇಜ್ ಕೂಡ ಇರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಇದೆ. 2 BHK ಮಾಡಿದ್ದಾರೆ. ಸೊ ಮೈನ್ ಡೋರ್ ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಸೊ ಪಕ್ಕ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಕೊಡ್ತಾರೆ ವುಡ್ಗೆಲ್ಲೂ. ಲಾಕ್ ಎಲ್ಲ ಡಬಲ್ ಲಾಕ್ ಯೂಸ್ ಮಾಡಿದ್ದಾರೆ ಯುರೋಪ ಮೆಟೀರಿಯಲ್ದು. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಸೊ ಈ ಎಂಟ್ರಿಯಲ್ಲಿ ಒಂದು ರೂಮ್ ಟೈಪ್ ಮಾಡಿದ್ದಾರೆ. ಅಲ್ಲಿ ಇದು ತುಂಬ ಇಷ್ಟ ಆಯಿತು ಈ ಕಾನ್ಸೆಪ್ಟ್ ಇದು. ಸೊ ಹಾಲ್ ಬಿಫೋರೇನೆ ಒಂದು ರೂಮ್ ಟೈಪ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಈ ಎಂಟ್ರೆನ್ಸ್ಗೆಲ್ಲ ಆರ್ಚ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು ವುಡ್ಡಲ್ಲಿ ಇದು. ಸೊ ವುಡನ್ ಶೀಟ್ ವಿತ್ ಇಲ್ಲಿ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ. ಸೊ ಇದನ್ನು ಪಾಲಿಶ್ ಆಗಬೇಕು. ಪಾಲಿಶ್ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಹಾಲ್ ಇದು. ಸೊ ಈ ರೂಮ್ ಮನೆಗೆ ಹಾಲ್ ಇದು. ವಿಂಡೋಸ್ ಎಲ್ಲ ಅಷ್ಟೇ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ರೆಡ್ ಸಾಲ್ ಮೆಟೀರಿಯಲ್ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. 6 by 6 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲಲ್ಲಿ TV ಯೂನಿಟ್ಟು ಪೂಜಾ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ 2 ರೂಮ್ ಬರುತ್ತೆ. ಹಾಲು ಡೀಸೆಂಟ್ ಆಗಿದೆ. ಸೊ ಅಷ್ಟೊಂದು ದೊಡ್ಡದಿಲ್ಲ, ಅಷ್ಟೊಂದು ಚಿಕ್ಕದಿಲ್ಲ. ಸೊ ಡೀಸೆಂಟ್ ಇದೆ ಹಾಲ್ ಕೂಡ. ಸೊ ಇದು ಪೂಜಾ ರೂಮ್ ಮನೆಗಿದು. ಸೊ ಈ ಡೋರ್ಗೆಲ್ಲ ಲೇಸರ್ ಕಟ್ಟಿಂಗ್ ಕೊಡ್ತಾರೆ. ಸೊ ಲೇಸರ್ ಕಟ್ಟಿಂಗ್ ಡಿಸೈನ್ ಮಾಡಿಕೊಡ್ತಾರೆ ಡೋರ್ಸ್ಗೆಲ್ಲೂ ಪ್ಲೈನ್ ಇಲ್ದಿರ. ಸೊ ಇದು ಪೂಜಾ ರೂಮ್ ಇದು. TV ಯೂನಿಟ್ ಕೂಡ ನೋಡ್ಬೋದು. ತುಂಬ ಯೂನಿಕ್ ಆಗಿದೆ TV ಯೂನಿಟ್ ಕೂಡ. ಸೊ ಇದು ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಲಾಫ್ಟ್ 2 ಕಡೆ ಲಾಫ್ಟು ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸಪ್ರೇಟಾಗಿ ಒಂದು ಫ್ರಿಜ್ ಪಾಯಿಂಟ್ ಕೂಡ ಇದೆ. ಸೊ ವಿಂಡೋ ಕೂಡ ವುಡನ್ ವಿಂಡೋ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೊ ಇಲ್ಲೂ ಅಷ್ಟೇ ಬಾರ್ಡ್ರಿಗೆಲ್ಲ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ ಬಾರ್ಡ್ರಿಗೆಲ್ಲೂ. ಅದು ತುಂಬ ಚೆನ್ನಾಗಿದೆ. ಸೊ ಡೋರೆಲ್ಲೂ ಅಷ್ಟೇ ವಾಸ್ಕಲ್ಲೆಲ್ಲ ಅಷ್ಟೇ ರೆಡ್ ಸಾಲ್ ಇರುತ್ತೆ. ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ. ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ ಡೋರ್ಸ್ ಎಲ್ಲನೂ. ಇದು ರೂಮ್ ಇದು. ಸೊ ರೂಮ್ ಸೈಜ್ ಕೂಡ ಅಷ್ಟೇ ಆಲ್ಮೋಸ್ಟ್ ನಿಮಗೆ 12 by 14 ಇದೆ ರೂಮ್ ಸೈಜ್ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಸೈಜ್ ಇದು. ಸೊ ಕಬೋರ್ಡ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಸ್ಲೈಡಿಂಗ್ ಕಬೋರ್ಡು, ಲಾಫ್ಟು ಮತ್ತು ಕಂಪ್ಯೂಟರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿದ್ದಾರೆ ರೂಮಲ್ಲಿ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ 4 by 4.
ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ, ಎಲ್ಲನೂ ಇನ್ನು ಫಿಟ್ಟಿಂಗ್ಸ್ ಏನು ಫಿಟ್ ಮಾಡಲ್ಲ. ವೆಸ್ಟರ್ನ್ ಟಾಯ್ಲೆಟ್ಸ್ ವಿತ್ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ, ಫ್ರೀ ವಾಷಬಲ್ ಇರುತ್ತೆ. ಎಲ್ಲ ಅನಿಸ್ತೇ ಸಿಂಗಲ್ ಕಮೋಡ್ ಬರುತ್ತೆ, ಎಲ್ಲನೂ ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ, ಮತ್ತು ಕಮೋಡ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದರೆ, ಟಿ ವಿ ಪಕ್ಕದಲ್ಲೇ ಕಾಮನ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇದು ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ. ಇಲ್ಲೂ ವಾಲ್ಗೆಲ್ಲನೂ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಇದು. ಸೊ ಇದರಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಟ್ಯಾಪ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡ್ ಮಾತ್ರ ಸೆರಾ ಫಿಟ್ಟಿಂಗ್ ಹಾಕ್ಕೊಡ್ತಾರೆ. ಸೊ ಕಮೋಡು ಮತ್ತು ಸಿಂಕ್ ಬಂದುಬಿಟ್ಟು ಸೊ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಇದು ಕಾಮನ್ ರೂಮ್ ಇದು. ಇಲ್ಲೂ ಅಷ್ಟೇ ಬಾರ್ಡ್ರಿಗೆಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಶೀಟ್ ಯೂಸ್ ಮಾಡಿದ್ದಾರೆ, ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಇದು. ಡೋರ್ಸ್ ಎಲ್ಲ ರೆಡಿಮೇಡ್ ಇರುತ್ತೆ. ಇದು ರೂಮ್ ಸೈಜ್ ಬಂದುಬಿಟ್ಟು 10x9x10 ಇದೆ ಇದು. ಸೊ ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಸೊ ಇದರಲ್ಲೂ POP ಮಾಡಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಮತ್ತು ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ 4x4 ವಿತ್ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ಸೈಡ್ ಪೇಂಟ್ಸ್ ಎಲ್ಲ ರಾಯಲ್ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಔಟ್ಸೈಡ್ ಬಂದುಬಿಟ್ಟು ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಸೊ ಡ್ಯಾಮ್ ಪ್ರೂಫ್ ಸ್ಟ್ರಕ್ಚರ್ ಯೂಸ್ ಮಾಡಿದರೆ ಏಷ್ಯನ್ ಪೇಂಟ್ಸ್ದೇ ವಾಟರ್ ಪ್ರೂಫ್ ಯೂಸ್ ಮಾಡಿದ್ದಾರೆ. ಸೊ ಸ್ವಿಚಸ್ ಎಲ್ಲ ಐಫೈ ಸ್ವಿಚಸ್ ಇರುತ್ತೆ. ಮತ್ತು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಎಲ್ಲನೂ ಸಹ ವೈರಿಂಗ್ಸ್ ಎಲ್ಲನೂ ಆ್ಯಂಕರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಮನೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫ್ಲೋರ್ ಮಾತ್ರ. ಸೊ ಸ್ಟೆಪ್ಸ್ಗೆಲ್ಲನೂ ಲಪೋತ್ರ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ಇದು ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲನೂ SS ಹಾಕ್ಕೊಡ್ತಾರೆ, ಎಲ್ಲನೂ JSL ಕಂಪ್ನಿದು SS ಮೆಟೀರಿಯಲ್ ಹಾಕ್ಕೊಡ್ತಾರೆ. ಸೊ ವಾಲ್ಗೆಲ್ಲ ನೋಡ್ಬೋದು ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಇದು. ಸೊ ಇಲ್ಲಿ ಪ್ಯಾಸೇಜ್ ಕೂಡ ಅಷ್ಟೇ. ಸೊ ಕಾರ್ಡರ್ ಆಲ್ಮೋಸ್ಟ್ ನಿಮಗೆ 6 ಫೀಟ್ ಇದೆ ಇಲ್ಲಿ ಮನೆ ಮುಂದೆ ಬಂದ್ಬಿಟ್ಟು. ಸೊ ಅಲ್ಲೂ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ಮಾಡಿದ್ದಾರೆ, ಒಂದು UPVC ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಇದು ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ಬಂದುಬಿಟ್ಟು ನಾರ್ತ್ ಇರುತ್ತೆ. ಡೋರ್ ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ಸೊ ಡೋರ್ ಲೆಂತ್ ಬಂದುಬಿಟ್ಟು ಮಾಮೂಲಿಯಾಗಿ ನಿಮಗೆ 7 ಫೀಟ್ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು 9 ಫೀಟ್ ಕೊಟ್ಟಿದ್ದಾರೆ. ಇದು ಡೋರ್ ಸ್ಟ್ಯಾಂಡರ್ಡಾಗಿ 9 ಫೀಟ್ ಕೊಟ್ಟಿದ್ದಾರೆ ಹೈಟ್ ಮಾತ್ರನ. ಸೊ ವಿಂಡೋ ಮತ್ತು ವಾಸ್ಕಲ್ ಎಲ್ಲನೂ ಟೀ ಕುಡ್ ಇರುತ್ತೆ, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಕೊಡ್ತಾರೆ. ಲಾಕ್ ಎಲ್ಲ ಡಬಲ್ ಲಾಕ್ ಪ್ರೊವೈಡ್ ಮಾಡಿದ್ದಾರೆ, ಅದನ್ನು ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಈ ಡೋರ್ಸ್ ಎಲ್ಲ ತುಂಬ ಇಷ್ಟ ಆಯ್ತು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಅದೇ ಥರನೇ ಎಂಟ್ರೆನ್ಸ್ ರೂಮ್ ಇದೆ ಒಂದು. ಸೊ ಇಲ್ಲೂ ಶೂ ರ್ಯಾಕೆಲ್ಲ ಪ್ರೊವೈಡ್ ಮಾಡಿದ್ದಾರೆ, ವಿತ್ POP ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ. ಈವನ್ ವಾಲ್ ಹೈಟು ಅಷ್ಟೇ ಆಲ್ಮೋಸ್ಟ್ 11 ಫೀಟ್ ಇದೆ. ಇದೆಲ್ಲ ವಾಲ್ ಹೈಟ್ ಕೂಡ ಸ್ಟ್ಯಾಂಡರ್ಡ್ ಸೈಡ್ 9 ಫೀಟ್ ಕೊಡ್ತಾರೆ. ಸೊ ಇದು 11 to 12 ಫೀಟ್ ಇದೆ. ಇದು ವಾಲ್ ಹೈಟ್ ಕೂಡ 12 ಫೀಟ್ ಇದೆ. ಇದು ಚಿಲ್ಲು ಅಷ್ಟೇ, ಬಾರ್ಡ್ರಿಗೆಲ್ಲ ಅಷ್ಟೇ. ಸೊ ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಎಲ್ಲ ಕೊಟ್ಟಿದ್ದಾರೆ, ಶೋಕೇಸ್ ಥರ ಡಿಸೈನ್ ಮಾಡಿದ್ದಾರೆ. ಸೊ ಹಾಲ್ ಇದು, ಮನೆಗೆ ಹಾಲ್ ಇದು. ವಿಂಡೋ ಕೂಡ ಪ್ರೊವೈಡ್ ಮಾಡಿ. ವಿಂಡೋ ಬಂದುಬಿಟ್ಟು 6x6 ಕೊಟ್ಟಿದ್ದಾರೆ, ವುಡನ್ ವಿಂಡೋದು. ಸೊ ಅಲ್ಲಿ ಬಾರ್ಡ್ರೆಲ್ಲೂ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ. ಸೊ TV ಯೂನಿಟ್ ಕೂಡ ನೋಡೋದು ತುಂಬ ಯೂನಿಕಾಗಿ ಕೊಟ್ಟಿದ್ದಾರೆ. TV ಯೂನಿಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಎಲ್ಲ ಬಂದುಬಿಟ್ಟು ನಾರ್ಮಲ್ POP ವಿತ್ UPVC POP ಪ್ರೊವೈಡ್ ಮಾಡಿರೋದು. ಸೊ ಲೈಟ್ಸ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಸೊ ಇದು ಮನೆಗೆ ಪೂಜಾ ರೂಮ್ ಇದು. ಸೊ ಇದು ಅಷ್ಟೇ ಲೇಸರ್ ಕಟ್ಟಿಂಗ್ ಕೊಡ್ತಾರೆ ಡೋರ್ಸ್ಗೆಲ್ಲನೂ. ಪ್ಲೈನ್ ಇಲ್ದಿರ ಲೇಸರ್ ಕಟ್ಟಿಂಗ್ ಡಿಸೈನ್ ಮಾಡಿಕೊಡ್ತಾರೆ. ಸೊ ಇದು ಮನೆಗೆ ಪೂಜಾ ರೂಮ್ ಇದು. ಚುಲ್ಲೇಶ್ವರಿ ಕಿಚನ್ ಬಾರ್ಡರ್ ಎಲ್ಲ ನೋಡ್ಬೋದು. ಸೊ ವುಡನಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಬಾರ್ಡ್ರೆಲ್ಲೂ ಎಂಟ್ರೆನ್ಸ್ ಆರ್ಚ್ ಎಲ್ಲನೂ ಡಿಸೈನ್ ಮಾಡಿದ್ದಾರೆ. ಮಾಡ್ಲರ್ ಕಿಚನ್ ಇದೆ. ಕಿಚನ್ ಮಾತ್ರ ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಅಂದರೆ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇಲ್ಲೂ ಅಷ್ಟೇ 3 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, ಒಂದು ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಕೆಳಗಡೆ ಎಲ್ಲ SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ, ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಅದು ಅಷ್ಟೇ ವುಡನ್ ವಿಂಡೋ ಕೊಟ್ಟಿದ್ದಾರೆ, ಮತ್ತು ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟ್ ಆಗಿದೆ. ತುಂಬ ಸ್ಪೇಸಿಯಸ್ ಆಗಿದೆ ಕಿಚನ್ ಮಾತ್ರ. ಸೊ ಆಲ್ಮೋಸ್ಟ್ ವರ್ಕ್ಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂದಿದೆ. ಇನ್ನೊಂದು 10 to 15% ವರ್ಕ್ ಪೆಂಡಿಂಗ್ ಇರುತ್ತೆ. ಪೇಂಟ್ಸ್ ಮಾತ್ರ ಪೆಂಡಿಂಗ್ ಇರುತ್ತೆ, ಅದನ್ನು ಬೇಕಾದರೆ ಸೆಲೆಕ್ಟೆಡಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ಬರುತ್ತೆ, ಒಂದು ರೆಸ್ಟ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಅಷ್ಟೇ ಡೋರ್ ಸೈಜ್ ಎಲ್ಲ ಸೇಮ್ ಇರುತ್ತೆ, 9 ಫೀಟ್ ಇರುತ್ತೆ. ಸೊ 9 ಫೀಟ್ ಇದೆ ಹೈಟ್ ಕೂಡ. ವಾಸ್ಕಲ್ಲು ಮತ್ತು ಮೈನ್ ಡೋರ್ ಎಲ್ಲನೂ 9 ಫೀಟ್ ಇರುತ್ತೆ. ಬಾರ್ಡ್ರೆಲ್ಲೂ ವಿನಿಯರ್ ಲ್ಯಾಮಿನೇಟೆಡ್ ಯೂಸ್ ಮಾಡಿದ್ದಾರೆ, ಸೊ ಡಿಸೈನ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ಸೈಜ್ ಬಂದುಬಿಟ್ಟು 14x14 ಇದೆ. ಸೊ 14ಕ್ಕೆ 14 ಇದೆ ಇದು. ಸೊ ಇಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡು, ಲಾಫ್ಟು ಮತ್ತು ಕಂಪ್ಯೂಟರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಒಂದು ವಿಂಡೋ ಕೂಡ ಪ್ರೊವೈಡ್ 4x4 ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಮಾತ್ರ. ಸೊ ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಆಗಿದೆ. ಸೊ ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ ಇದು. ಸೊ ರೆಸ್ಟ್ ರೂಮ್ ಈವನ್ ಡೋರ್ ಕೂಡ ಅಷ್ಟೇ, ಇದು ಅಷ್ಟೇ 9 ಫೀಟ್ ಇದೆ ಡೋರ್ ಕೂಡ.
ರೆಸ್ಟ್ ರೂಮ್ ರೂಫ್ ಹೈಟು ಅಷ್ಟೇ ಆಲ್ಮೋಸ್ಟ್ 12 ಫೀಟ್ ಇದೆ ಇದು ರೂಫ್ ಕೂಡ. ಸೊ ಮೇಲ್ಗಡೆ ರೂಫ್ ಅಷ್ಟುವರೆಗೂ ನಿಮಗೆ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ ವಿತ್ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಈ ಮನೆಗೆ ಎಸ್ಪೆಷಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ವಿತ್ ಸೆರಾಫ್ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ ಅಷ್ಟೇ. ಸೇಮ್ ಇಲ್ಲೂ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಏನು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರೆ ಸೇಮ್ ಡಿಸೈನ್ ಇರುತ್ತೆ, ಬಟ್ ಸ್ವಲ್ಪ ಸ್ಪೇಸಿಯಸ್ ಆಗಿದೆ. ಪಾರ್ಕಿಂಗ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಮನೆ ಕೂಡ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದು ಕೆಳಗಡೆಗಿಂತ ಇದು ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ರೆಸ್ಟ್ ರೂಮ್ ಕೂಡ. ಇದು ಡೋರ್ ಕೂಡ ಅಷ್ಟೇ ಸೇಮ್ ಹೈಟ್ ಇರುತ್ತೆ. ರೂಪ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ 12 ಫೀಟ್ ಕೊಟ್ಟಿದ್ದಾರೆ. ಸೊ ಇದನ್ನು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲೂ. ಸೊ ಫುಲ್ ಟೈಲ್ಸ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಕಮ್ ಸೆಟ್ ಆಫ್ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ. ಸೊ ಇದು ರೂಮ್ ನಂಬರ್ 2 ಇದು. ಸೊ ಇದು ಕಾಮನ್ ರೂಮ್ ಇರುತ್ತೆ. ಇದು ಡೋರ್ ಕೂಡ ಅಷ್ಟೇ 9 ಫೀಟ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲ ಈ ಡೋರ್ ಕೂಡ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ಸೇಮ್ ಕೆಳಗಡೆ ಏನಿತ್ತಲ್ಲ ಅದೇ ರೂಮ್ ಸೈಜ್ ಇದೆ. ನಿಮಗೆ 10x11 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಇದರಲ್ಲೂ ಅಷ್ಟೇ POP ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ 4x4 ಸ್ಲೈಡಿಂಗ್ ಕಬೋರ್ಡ್ಸು ಮತ್ತು ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಇದು ರೂಮ್ ಸೈಜ್ ಬಂದ್ಬಿಟ್ಟು 11x12 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸ್ವಲ್ಪ ದೊಡ್ಡದಾಗಿದೆ ರೂಮ್ ಎಲ್ಲನೂ. ಸೊ ಎಂಟ್ರೆನ್ಸ್ ಎಲ್ಲ ನೋಡಿದ್ರಲ್ಲ, ಎಂಟ್ರೆನ್ಸ್ ಒಂದು ರೂಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ತುಂಬ ಇಷ್ಟ ಆಯಿತು. ಈ ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಸೊ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಹಾಲ್ ಆಲ್ಮೋಸ್ಟ್ ನಿಮಗೆ 20x20 ಇದೆ ಇದು ಹಾಲ್ ಸೈಜ್ ಕೂಡ. ಇಷ್ಟು ಇದು ಫಸ್ಟ್ ಫ್ಲೋರಲ್ಲಿ. ಇದು ಸ್ಪೆಷಲ್ಲಾಗಿ ತಗೊಳ್ಳೋರು ಇರೋದಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಓನರ್ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿರುವಂಥದ್ದು. ಬನ್ನಿ ಈಗ ಟೆರೆಸಲ್ಲಿ ಹೋಗೋಣ. ಟೆರೆಸಲ್ಲಿ ಬಂದ್ಬಿಟ್ಟು ಒಂದು ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ ಆಲ್ರೆಡಿ. ಸೊ ಇಲ್ಲಿ ಒಂದು ಸೇಫ್ಟಿ ಡೋರ್ ಪ್ರೊವೈಡ್ ಮಾಡಿದೆ. ಇಲ್ಲೂ ಅಷ್ಟೇ ಡಿಸೈನ್ ಆಗಿ ಮೇಲ್ಗಡೆ ಸೀಲಿಂಗ್ ಕೂಡ ಮಾಡಿದ್ದಾರೆ, UPC ಸೀಲಿಂಗ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಶನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆಲ್ಲ ಡಿಸೈನ್ ಮಾಡಿದೆ. ಇಲ್ಲ ಫ್ರಂಟಲ್ಲೆಲ್ಲ ಟಫಾನ್ ಗ್ಲಾಸಸ್ ಬರುತ್ತೆ ಅಲ್ಲಿ. ಸೊ ಹೇಳಿದ್ನಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮುಂದಕ್ಕೆ ಬೇಕಾದರೂ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು ನೀವು. ಸೊ ಏನಾದರೂ ರೆಂಟಲ್ಗೆ ಆಗ್ತಾರ ಬೇಕಾದರೂ ಮಾಡ್ಕೋಬೋದು. ಸೊ ಇದು ರೂಮ್ ಇದು. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ ಸೇಮ್ ಸೈಜ್ ಇರುತ್ತೆ. ಸೊ ಇದರಲ್ಲಿ ಒಂದು ಸಿಂಪಲ್ಲಾಗಿ ಸಿಂಗಲ್ ಕಬೋರ್ಡ್ ಒಂದು ಪ್ರೊವೈಡ್ ಮಾಡಿದ್ದಾರೆ, ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ POP ಕೂಡ ಮಾಡಿದ್ದಾರೆ ನೋಡ್ಬೋದು. ಇದು ಫ್ಲೋರಿಂಗ್ ಮಾತ್ರ ಟೈಲ್ಸ್ ಇರುತ್ತೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 4x4 2x4. ಸೊ ಇದು ರೆಸ್ಟ್ ರೂಮ್ ಇದು. ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇದು ಬೇಕಾದರೂ ಬಾಡಿಗೆ ಕೊಡ್ಬೋದು, ಇಲ್ಲ ಸ್ವಂತಕ್ಕೆ ಇಟ್ಕೋಬೋದು. ಸೊ ಅಲ್ಲಿಗೆ 3 BHK ಆದಂಗೆ ಆಗುತ್ತೆ ಮನೆ. ಸೊ ಸರೌಂಡಿಂಗ್ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ, ತುಂಬ ಡೀಸೆಂಟ್ ಆಗಿದೆ ಲೊಕೇಶನ್ ಮಾತ್ರ. ತುಂಬ ಡೀಸೆಂಟ್ ಆಗಿದೆ ಲೊಕೇಶನ್ ಮಾತ್ರ. ಸೊ ಒಂದು ಮನೆ ರೆಂಟ್ ಕೊಟ್ಬಿಟ್ಟು ಒಂದು ಮನೆಯಲ್ಲಿ ನೀವು ಇರ್ಬೋದು ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. ಈ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಮಗೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,29 lakhs ಹೇಳ್ತಿದ್ರೆ, 1,29,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಕಿತಗನೂರು ಅಂತ ಹೇಳ್ಬಿಟ್ಟು ಮಾರ್ಗೋಡ್ನಲ್ಲಿ ಮೇನ್ ರೋಡಲ್ಲಿ ಬರುತ್ತೆ. ಸೊ ಇದು BDA ಲೇಔಟ್ ಅಂತಿದೆ, KC ರೆಡ್ಡಿ BDA ಲೇಔಟ್ ಅಂತಿದೆ. ಅದಕ್ಕೆ ಅಟ್ಯಾಚಾಗೆ ಬರುತ್ತೆ ಲೇಔಟ್. ಇದು ಲೇಔಟ್ ಬಂದ್ಬಿಟ್ಟು ಸೊ KRಪುರಂಗೆ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಗಾರ್ಡನ್ ಸಿಟಿ ಕಾಲೇಜ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕ್ಯಾಲಿಟಿ ಇದೆ ಪ್ರಾಪರ್ಟಿ ಬಂದ್ಬಿಟ್ಟು. ಹೇಳಿದ್ನಲ್ಲ ಕಿತಗನೂರು ಮಾರ್ಗೋಡ್ನಲ್ಲಿ ಮೇನ್ ರೋಡಲ್ಲಿ ಬರುತ್ತೆ, ಬಾಲಾಜಿ ಲೇಔಟ್ ಅಂತ ಹೇಳ್ಬಿಟ್ಟು ಇದು. ಸೊ ಫುಲ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನಂಬರ್ ಕೂಡ ನಂಬರ್ ಬಂದ್ಬಿಟ್ಟು ಓನರ್ ನಂಬರ್ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದ್ರು ಡೌಟ್ಸ್ ಇದ್ದರೂ ಕೇಳ್ಬೋದು. ಸೊ ಏನೋ ವಿಸಿಟ್ ಮಾಡಬೇಕಾದ್ರೂ ಅವ್ರಿಗೆ ಕಾಲ್ ಮಾಡಿ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಸೊ ಈ ಒಂದು ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಸೊ ಏನೋ ವಿಸಿಟ್ ಮಾಡಬೇಕಾದ್ರೂ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಸೊ ಈಗ ಹೋದರೆ ನೀವು ಪೇಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಂದರೆ ಆ ಥರ ಪೇಂಟ್ ಸೆಲೆಕ್ಟ್ ಮಾಡಿಕೊಂಡು ಸೊ ಅವ್ರಿಗೆ ಡಿಸೈನ್ ಕೊಟ್ಟರೆ ಅದೇ ಥರನೇ ನಿಮಗೆ ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.